ನಮಸ್ತೆ ಸ್ನೇಹಿತರೆ, ಅಮ್ಮಾಸ್ ಕುಕ್ಕಿಂಗ್ಗೆ ಸ್ವಾಗತ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಬನಾನಾ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಅಂತ. ಸೊ ಇದು ಮಾಡೋದಕ್ಕೆ ಮೊದಲು ನಾನು ಒಬ್ರಿಗಷ್ಟೇ ಮಾಡ್ತಾ ಇರೋದು. ಸೊ ಆದ್ದರಿಂದ ನಾನು ಒಂದು ಬನಾನಾ ತೊಗೊಂಡಿದ್ದೀನಿ. ಆ ಒಂದು ಬನಾನಾನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ಅದೇ ಬೌಲಲ್ಲಿ ನಾನು ಒಬ್ರಿಗಾಗಿರೋದ್ರಿಂದ 2 ವಾಲ್ನಟ್ನ ತೊಗೊಂಡಿದ್ದೀನಿ. ಸೊ 2 ವಾಲ್ನಟ್ಟು, ಅದಾದಮೇಲೆ 5 ಬಾದಾಮಿ ಬೀಜ, ನೆಕ್ಸ್ಟು 2 ಅಂಜೂರ ತೊಗೊಂಡಿದ್ದೀನಿ. ಅದಾದಮೇಲೆ ಡ್ರೈ ಗ್ರೇಪ್ಸ್ ತೊಗೊಂಡಿದ್ದೀನಿ. ಅದಾದಮೇಲೆ ನಾನೊಂದು 4-5 ಕ್ಯಾನ್ಬೆರಿ ಕೂಡ ತೊಗೊಂಡಿದ್ದೀನಿ. ಸೊ ಅದು ಹಾರ್ಟಿಗೆ ಒಳ್ಳೆಯದು ಆದ್ದರಿಂದ. ಆಮೇಲೆ 3 ಡೇಟ್ಸ್ ತೊಗೊಂಡಿದ್ದೀನಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ 6. ಸೊ ಇದು ಬಂದು ಹೆಲ್ತಿಗೆ ತುಂಬ ಒಳ್ಳೆಯದು. ಯಾರಿಗೆಲ್ಲನೂ ಸುಸ್ತಾಗ್ತಾ ಇರುತ್ತೆ ಅಥವಾ ವೆಯ್ಟ್ನ ಗೈನ್ ಮಾಡಬೇಕು ಅವ್ರು ಇದನ್ನು 2 ಡೇಸ್ ಒನ್ಸ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಸೊ ಇಷ್ಟು ಬನಾನಾ ಡ್ರೈ ಫ್ರೂಟ್ಸ್ನೆಲ್ಲ ಮಿಕ್ಸಿಗೆ ಹಾಕಿ ಫಸ್ಟು ಬರೀ ಇದನ್ನು ಮಾತ್ರ ಗ್ರೈಂಡ್ ಮಾಡಬೇಕಾಗುತ್ತೆ. ಇದನ್ನು ಗ್ರೈಂಡ್ ಮಾಡಿ ಇದು ಸ್ವಲ್ಪ ಪೀಸ್ ಆಗಿದ ತಕ್ಷಣವೇ ಇದ್ರ ಜೊತೆಗೆ 1 ಕಪ್ ಮಿಲ್ಕ್, ಅಂದರೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅದನ್ನು ನೋಡಿಕೊಂಡು ಅದ್ರ ತಕ್ಕಂಗೆ ಅರ್ಧ ಮಿಲ್ಕ್ ಅರ್ಧ ನೀರು ಕೂಡ ಹಾಕೋಬೋದು. ಇಲ್ಲ ಫುಲ್ ಮಿಲ್ಕಲ್ಲೇ ಮಾಡ್ಕೊತೀನಿ ಅಂದ್ರೂ ಇಟ್ಸ್ ಓಕೆ, ಮಾಡ್ಕೊಬೋದು. ಇದರಿಂದ ಸುಸ್ತು ಹೋಗುತ್ತೆ. ನಾವು ಡ್ರೈ ಫ್ರೂಟ್ಸ್ನ ಹಾಗೆ ತಿಂದ್ರೂ ಅದು ಬೇರೆ ಥರ ಬೆನಿಫಿಟ್ಸ್ ಕೊಡುತ್ತೆ. ಅದನ್ನು ನೈಟೆಲ್ಲ ನೆನೆಸಿ ತಿಂದರೆ ಬೇರೆ ಥರ ಬೆನಿಫಿಟ್ಸ್ ಕೊಡುತ್ತೆ. ಸೊ ಈ ರೆಸಿಪಿಯಲ್ಲಿ ಇದು ವೆಯ್ಟ್ ಗೇನ್ಗೆ ಮತ್ತು ಬಾಡಿ ಸುಸ್ತಿರುತ್ತಲ್ಲ ಅವ್ರಿಗೆ ತುಂಬ ಒಳ್ಳೆಯದು. 2 ಡೇಸ್ ಒನ್ಸ್ ಮಾಡ್ಕೊಂಡು ಕುಡೀರಿ. ಸೊ ಅದನ್ನು ಮಿಕ್ಸಿಗೆ ಹಾಲು ಹಾಕಿ ರುಬ್ಬಿದ ಮೇಲೆ ರೆಡಿ ಆಗಿರುತ್ತೆ ಮಿಲ್ಕ್ ಶೇಕ್. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವೇ ಮತ್ತೆ ಮಾಡ್ಕೊ ಕುಡಿಬೇಕು ಅಂತ ಅನಿಸುತ್ತೆ. ಸೊ ಟ್ರೈ ಮಾಡಿ ನೋಡಿ. ಇಷ್ಟ ಆಯಿತು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ವ್ಲಾಗ್ಸ್ಗಾಗಿ ಅಮ್ಮಾಸ್ ಕುಕ್ಕಿಂಗ್ನ ಸಬ್ಸ್ಕ್ರೈಬ್ ಮಾಡಿ.